ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಎಷ್ಟೊತ್ತಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು? ನೀವು ಎಷ್ಟೊತ್ತಿಗೆ ಬಂದಿದ್ದೀರಾ? ಕಾಯೋದು ಕಾಯಿಸೋದು ನನಗಿಷ್ಟ ಇಲ್ಲ. ಟೈಮಿಗೆ ಬರಬೇಕು. ನಮಸ್ಕಾರ ಮಿಸ್ಟರ್ ಸದಾನಂದಯ್ಯ. ನಮಸ್ತೆ ಅಮ್ಮ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಬೈ ದ ವೇ, ನಿಮ್ಮನ್ನ ಕೋರ್ಟ್ ಕಡೆ ನೋಡಿ ತುಂಬಾ ದಿನ ಆಯ್ತಲ್ಲ, ಯಾಕೆ ಪ್ರಾಕ್ಟೀಸ್ ಬಿಟ್ಬಿಟ್ರಾ? ಇಲ್ಲ ಮೇಡಮ್, ಈಗೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಮನಸ್ಥಿತಿನ ಕೊಂದುಕೊಂಡು ನನ್ನ ಕೈಲಿ ಪ್ರಾಕ್ಟೀಸ್ ಮಾಡೋದಕ್ಕಾಗ್ತಿಲ್ಲ ಮೇಡಮ್. ಗುಡ್, ವೆರಿ ಗುಡ್, ವೆಲ್ ಸೆಡ್. ಏನಿದು ಕೇಸು? ದೇವಸ್ಥಾನದ ಉತ್ಸವ ಮೂರ್ತಿ ಕಳವು. ಅಮ್ಮ, ಕಾಫಿ. ಸುಕ್ಕು, ನಿಮ್ಮ ಅತ್ತಿಗೆಗೊಂದು ಫೋನ್ ಮಾಡಮ್ಮ. ಅಮ್ಮ, ನಿನ್ ಫೋನಿಂದ ಆಗ್ಲೇ ಫೋನ್ ಮಾಡ್ದೆ, ಆದ್ರೆ ರಿಸೀವ್ ಮಾಡ್ಲಿಲ್ಲ. ಇನ್ನೊಂದ್ ಸರ್ತಿ ಮಾಡಮ್ಮ. ಸುಮತಿ ಹೇಗಿದ್ದಾರೆ ತಿಳ್ಕೊ. ಅಮ್ಮ, ಫೋನ್ ಕನೆಕ್ಟ್ ಆಗ್ತಿಲ್ಲ. ಆಸ್ಪತ್ರೆಗೆ ಹೋದವ್ರು ಏನಾಯ್ತೋ ಗೊತ್ತಾಗ್ಲಿಲ್ವಲ್ಲ. ಏನು ಕಂದ? ಅಮ್ಮ ಎಲ್ಲಿ? ಮನೆಯಲ್ಲೆಲ್ಲೂ ಕಾಣ್ತಾನೆ ಇಲ್ಲ. ಅಮ್ಮನ ಸೌಂಡೇ ಇಲ್ಲ. ಎಲ್ಲೋಗಿದ್ದಾರೆ? ಅದು ನಿಮ್ಮಮ್ಮ ಬರ್ತಾಳೆ ಕಂದ. ಬರ್ತಾರೆ ಸರಿ, ಎಲ್ಲಿಗೆ ಹೋಗಿದ್ದಾರೆ? ರಾಘು, ಅಮ್ಮ ಬರ್ತಾರೆ. ನಿನಗೇನಾದ್ರೂ ತಿಂಡಿ ಬೇಕಾ? ಜ್ಯೂಸು, ಬೂಸ್ಟ್ ಏನಾದ್ರೂ ಕೊಡ್ಲಾ? ಅಯ್ಯೋ ಅತ್ತೆ, ನನಗೆ ಬೂಸ್ಟ್ ಬೇಡ. ನಾನು ಪ್ರಶ್ನೆ ಕೊಟ್ರ ಕೊಡಿ. ಅಮ್ಮ ಎಲ್ಲಿ? ಅಮ್ಮ ಈಗ ಬಲ್ಲಿ. ಅವ್ರು ಬಂದು ಕೊಡ್ತಾರಲ್ಲ, ಅವಾಗ ಕುಡಿತೀನಿ. ರಾಘವ್, ಹಠ ಮಾಡ್ಬಾರ್ದು ಕಂದ. ನೀನ್ ಬೂಸ್ಟ್ ಕುಡಿಲಿಲ್ಲ ಅನ್ಕೋ, ತಿಂಡಿ ತಿಂದಿಲ್ಲ ಅನ್ಕೋ, ಅಮ್ಮ ಬಂದು ಬೇಜಾರ್ ಮಾಡ್ಕೋತಾರೆ. ಏನಾದ್ರೂ ಕೊಡ್ಲಾ? ತಿಂತ್ಯಾ? ಅಯ್ಯೋ ಅತ್ತೆ, ನಿಮ್ಗೆಲ್ಲ ಗೊತ್ತಾಗಲ್ವಾ? ಅಮ್ಮ ಬರ್ಲಿ ಬಿರಿ. ರಾಘವ್, ಏನಪ್ಪ ಅಷ್ಟು ಜೋರಾಗಿ ಮಾತಾಡ್ತಿದ್ಯಾ? ನಿನ್ ಸೌಂಡ್ ಅಲ್ಲಿವರೆಗೂ ಕೇಳಿಸ್ತಿದೆ. ಅಪ್ಪ, ಅಮ್ಮನ ಬಗ್ಗೆ ಕೇಳಿದ್ರೆ ಏನಪ್ಪ ಸರಿಯಾಗಿ ಹೇಳ್ತಿಲ್ಲ. ಹೌದಾ? ನಾನು ನಿಂಗೆ ಎಷ್ಟು ಸರಿ ಹೇಳಿದ್ದೀನಿ, ಮನೆಗೆ ಬಂದ ತಕ್ಷಣ ಕೂಗಬಾರ್ದು, ಫ್ರೆಶ್ ಅಪ್ ಆಗ್ಬೇಕು ಅಂತ. ನೀನ್ ಅಮ್ಮಮ್ಮನ ಮಾತು ಕೇಳ್ತಿಲ್ಲ, ಅತ್ತೆ ಮಾತು ಕೇಳ್ತಿಲ್ಲ. ಏನಿದು? ಇಬ್ರು ಮಾತನ್ನು ಕೇಳ್ಬೇಕಲ್ವಾ? ಅವಾಗ ತಾನೆ ನಿನ್ನ ಗುಡ್ ಬೈ ಅಂತ ಹೇಳೋದು. ನಿಂಗೆ ಶಾಂತಿ ಅಮ್ಮ ಬೇಕು ತಾನೆ? ನೀನ್ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ ಬಾ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಓಕೆ ಅಪ್ಪ. ಮಾ, ಎಲ್ಲಮ್ಮ ಮಂತ್ರ ಕಾಣ್ತಿಲ್ಲ? ಏನು ಅಂತ ಹೇಳಿ ಸುಶಾಂತ, ವೀರಣ್ಣನ ಹೆಂಡತಿ ಸುಮತಿ ಇದಾರಲ್ಲಪ್ಪ, ನಮ್ ಮನೆಗ್ ಬಂದಿದ್ರು. ಅವರಿಗೆ ವೀರಣ್ಣನ ಅರೆಸ್ಟ್ ಮಾಡಿರೋ ವಿಷಯ ಗೊತ್ತಿಲ್ಲ ಅಂತ ಕಾಣತ್ತೆ. ಪಾಪ ಆ ವಿಷಯ ಗೊತ್ತಾಗ್ತಿದ್ದ ಹಾಗೆ ತಲೆ ಸುತ್ತ ಬಿದ್ಬಿಟ್ರು. ಅದಕ್ಕೆ ನಾನೇ ಮಂತ್ರನ್ ಜೊತೆ ಮಾಡಿ ಆಸ್ಪತ್ರೆ ಕರ್ಕೊಂಡು ಹೋಗಮ್ಮ ಅಂತ ಕಳಿಸ್ಕೊಟ್ಟೆ. ಏನಮ್ಮ ಹೇಳ್ತಿದ್ಯಾ ನೀನು? ಯಾವಾಗಮ್ಮ? ಎಷ್ಟೊತ್ತಾಯ್ತು? ಅಲ್ಲ, ನನಗೆ ಯಾಕೊಂದು ಫೋನ್ ಮಾಡ್ಲಿಲ್ಲ? ಮಾಡೋಣ ಅಂತ ಇದ್ದೆ ಕಣೋ. ಬೆಳಗ್ಗೆ ನೀನ್ ಹೋಗಿದ್ ಕೆಲ್ಸದ ಬಗ್ಗೆ ಏನೋ ಹೇಳಿಲ್ವಲ್ಲ, ಅದಕ್ಕೆ ಬೇಜಾರಾಗಿತ್ತು. ಸುಮ್ನೆ ಕೂತ್ಬಿಟ್ಟಿದ್ದೆ. ರಾಘವ್ ಬಂದ್ನಲ್ಲ, ಅವನತ್ರ ಮಾತಾಡ್ತಾ ಇದ್ದೆ. ಈಗ್ಲಾದ್ರೂ ಹೇಳು ಸುಶಾಂತ, ಬೆಳಗ್ಗೆ ನೀನು ಅರ್ಚನನ್ ಕರ್ಕೊಂಡು ಹೋದ್ಯಲ್ಲ ವೀರಣ್ಣನ್ ಬಿಡಿಸ್ಕೊಂಡ್ ಬರ್ತೀನಿ ಅಂತ, ಏನಾಯ್ತು? ಏನ್ ವ್ಯವಸ್ಥೆ ಮಾಡಿದೆ? ಬೆಳಗ್ಗೆ ಹೋಗಿದ್ ಹುಡುಗಿ ಎಲ್ಲಿ ಇವಾಗ? ನಮ್ಮನ್ ನಂಬಿ ಈ ಊರಿಗೆ ಬಂದಿದ್ದಾರೆ. ನಾವೇನು ಸಹಾಯ ಮಾಡ್ಲಿಲ್ಲ ಅಂದ್ರೆ ನಮ್ಮನ್ಸ್ ಒಪ್ಪುತ್ತೇನೋ? ಪಾಪ ಕಣೋ ಆ ಹುಡುಗಿ. ಅವ್ರ ಋಣನ ನಾವು ತೀರ್ಸಕ್ಕಾಗಲ್ಲಪ್ಪ. ನೀನೇ ಯೋಚನೆ ಮಾಡು, ಅವ್ರು ನಮ್ಗೇನೇನ್ ಸಹಾಯ ಮಾಡಿದ್ದಾರೆ ಅಂತ. ಹೌದಮ್ಮ, ಸಹಾಯ ಮಾಡಿದ್ದಾರೆ. ಎಷ್ಟು ಮಾಡಿದ್ರು ಅವ್ರ ಋಣನ ತೀರ್ಸಕ್ಕಾಗಲ್ಲಮ್ಮ. ನೀನ್ ಬರೀ ಬಾಯಿ ಮಾತಲ್ಲಿ ಹೇಳ್ತೀಯಪ್ಪ,
ನಾನ್ ಬೆಳಗ್ಗೆಯಿಂದ ಕೇಳ್ತಾ ಇದ್ದೀನಿ. ಹೇಳು ಸುಶಾಂತ, ಆ ಹುಡುಗಿಗೆ ನೀನು ಸಹಾಯ ಮಾಡಿದ್ಯಾ ಇಲ್ವಾ? ಲಾಯರ್ ಯಾರಾದ್ರೂ ಸಿಕ್ಕಿದ್ರಾ ಇಲ್ವಾ? ವೀರಣ್ಣವರು ಸ್ಟೇಷನ್ ಇಂದ ಯಾವಾಗ ಬರ್ತಾರೆ? ಏನ್ ಸುಶಾಂತ, ನೀನ್ ಹೇಳ್ತೀಯಾ ಹೇಳಲ್ವಾ ಈಗ? ಸಹಾಯ ಮಾಡಿದ್ಯೋ ಇಲ್ವೋ? ಅಮ್ಮ, ಅದು ನಾನು ಪೂರ್ತಿ ಸಹಾಯ ಮಾಡೋಕ್ಕಾಗ್ಲಿಲ್ಲಮ್ಮ. ಹೌದಮ್ಮ, ನಾನು ಲಾಯರ್ ನಂಬರ್ ಕೊಟ್ಟೆ, ಆದರೆ ಆಮೇಲೆ ಏನಾಯ್ತು ಅಂತ ನನಗೆ ಗೊತ್ತಾಗ್ಲಿಲ್ಲಮ್ಮ. ನಾನು ಯಾವುದೋ ಟೆನ್ಷನಲ್ಲಿ ಕೇಳೋದನ್ನ ಮರೆತ್ಬಿಟ್ಟೆ. ನಾನು ಕೇಳ್ಕೊಂಡು ನಿಂಗೆ ಹೇಳ್ತೀನಮ್ಮ. ಸರಿಯಪ್ಪ, ಏನೋ ನಾನ್ ಯಾವಾಗ್ಲೋ ಹೇಳ್ತೀನಿ, ನೀನ್ ಯಾವಾಗ್ಲೋ ಮಾಡ್ತೀಯಾ. ಸರಿ, ನಿನ್ನಿಷ್ಟ. ಬಾರಮ್ಮ, ದೇವಸ್ಥಾನಕ್ಕೆ ಹೋಗಿ ಬರೋಣ. ಈ ವಿಷಯದಲ್ಲಿ ನನ್ನ ಕ್ಷಮಿಸ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಮ್ಮ ಪ್ರಾಣ ಕೊಟ್ಟು ನನ್ನ ಮಗುನ ಪ್ರಾಣ ಕಾಪಾಡಿದ್ರಿ. ಐ ಆಮ್ ಸಾರಿ. ಏನಂತೀರಾ ಸದಾನಂದ್ ಅವ್ರೆ? ಕಸ್ಟಡಿ ಕೇಳ್ತಿದ್ದಾರೆ. ದಯವಿಟ್ಟು ನನ್ನ ವಿನಂತಿ ಮೇಡಮ್, ಕಸ್ಟಡಿ ಕೊಡಬೇಡಿ. ಯಾಕೆ ಕಸ್ಟಡಿ ಕೊಡಬಾರ್ದು? ಯಾಕಂದ್ರೆ SI ನನ್ನ ಕಕ್ಷಿದಾರನನ್ನ 3rd ಡಿಗ್ರಿ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಸಮಾಜದಲ್ಲಿ ನನ್ನ ಕಕ್ಷಿದಾರನಿಗೆ ಒಳ್ಳೆ ಹೆಸರಿದೆ ಮೇಡಮ್. ಸ್ಟೇಷನ್ ಅಲ್ಲಿ ಅವರನ್ನಿಟ್ರೆ ಅವರು ಕುಗ್ಗೋಗ್ಬಿಡ್ತಾರೆ ಮೇಡಮ್. ಹೌದು ಮೇಡಮ್, ನನ್ನ ಕಣ್ಣೆದ್ರಿಗೇನೆ ಅಣ್ಣಂಗೆ ಶರ್ಟು ಪಂಚೆ ಎಲ್ಲ ಬಿಚ್ಚಿಸಿ ಒಳ ಉಡುಪಲ್ಲೇ ನಿಲ್ಸಿದ್ರು ಮೇಡಮ್. ಹೌದೇನ್ರಿ? ನಿಮ್ಗಳಿಗೆ ಎಷ್ಟು ಸಲ ಹೇಳ್ಬೇಕು, ಯಾಕ್ರಿ ಈ ತರ ಮಾಡ್ತೀರಿ? ಕಾನೂನ್ಗೆ ಕೆಟ್ಟ ಹೆಸರು ತರ್ತಿರಲ್ರಿ. ಅದು ಹಾಗಲ್ಲ ಮೇಡಮ್. ಒಂದು ಸಣ್ಣ ಅವಕಾಶ ಸಿಕ್ಕಿದ್ರು ನಿಮ್ ಟ್ರೀಟ್ಮೆಂಟ್ ಶುರು ಮಾಡ್ಬಿಡ್ತೀರಲ್ಲ. ಸರಿ, ಹೇಳಿ. ಈ ವ್ಯಕ್ತಿ ಅವ್ರ ಗದ್ದೆಲಿ ಕೆಲಸ ಮಾಡೋ ವ್ಯಕ್ತಿಯಿಂದ ಕಳ್ಳತನ ಮಾಡಿಸಿದ್ದಾರೆ. ಆಮೇಲೆ ತಲೆ ಮರೆಸ್ಕೊಂಡ್ಬಿಟ್ಟಿದ್ದಾರೆ. ಮಾಹಿತಿಗಳು ನಮಗೆ ಸಿಕ್ತು, ಅದಕ್ಕೆ ನಾವು ಹೋಗಿ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದ್ವಿ. ಅವ್ರ ಮೇಲೆ ತಪ್ಪೇ ಇಲ್ಲ ಅಂದ್ರೆ ಅವ್ರ ಯಾಕೆ ತಲೆ ಮರೆಸ್ಕೋಬೇಕಿತ್ತು? ಮೇಡಮ್, ನನ್ನ ಕಕ್ಷಿದಾರರು ಹತ್ತೂರಲ್ಲಿ ಒಳ್ಳೆ ಹೆಸರಿರೋಂಥವ್ರು. ಯಾವ ದೇವಸ್ಥಾನದ ವಿಗ್ರಹ ಕಳುವಾಗಿದೆ ಅಂತ ಆಪಾದನೆ ಹೊರಿಸಿದಾರೋ ಆ ದೇವಸ್ಥಾನದ ಧರ್ಮದರ್ಶಿಗಳು ಅವರು.